ಮೊದಲನೇದಾಗಿ ನಾನು ನಡವತ್ತಿ ಗ್ರಾಮದಿಂದ ನಾನು ಆಯ್ಕೆಯಾಗಿ ಬಂದಿದ್ದೀನಿ. ಇವತ್ತು ಪ್ರತಿಯೊಬ್ಬರಿಗೂ ನನ್ನ ನಡವತ್ತಿ ಗ್ರಾಮದಲ್ಲಿ ನಮಗೆ ವೋಟ್ ಮಾಡಿದಂಥ ಪ್ರತಿಯೊಬ್ಬ ಸದಸ್ಯರಿಗೂ ಮತದಾರರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮ ಒಂದು ಮನೆತನದಲ್ಲಿ ಸತತವಾಗಿ 20 ವರ್ಷದಿಂದ ಇವತ್ತು ನಮಗೆ ಮತ ಹಾಕಿ ಇವತ್ತು ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ಎಲ್ಲ ಒಂದು ಅವ್ರದ್ದು ನಡವತ್ತಿ ಗ್ರಾಮಸ್ಥರ ಎಲ್ಲ ಒಂದು ಸಹಕಾರದೊಂದಿಗೆ ಇವತ್ತು ನಾವು ವೈಸ್ ಚೇರ್ಮನ್ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಎಲ್ಲ ಪೂರ್ಣಗೊಳಿಸಿದ್ದೀವಿ. ಇವತ್ತು ಮೊದಲು ಅವ್ರಿಗೆ ನಾನು ಥ್ಯಾಂಕ್ಸ್ ಅದಕ್ಕೆ ಇಷ್ಟಪಡ್ತೀನಿ. ಮತ್ತು ಅದಾದ ಮೇಲೆ ಮತ್ತೆ ನಮಗೆ ಅಧ್ಯಕ್ಷರಾಗೋದಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಎಲ್ಲ ಸದಸ್ಯರಿಗೂ, ನಾವು ವೋಟ್ ಹಾಕಿದಂಥ ಸದಸ್ಯರಿಗೂ, ವೋಟ್ ಹಾಕದೇ ಇರೋಂಥ ಸದಸ್ಯರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನಾನು ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರಾದಂಥ ನಮ್ಮ ಬಚ್ಚೇಗೌಡಜಿ ಅವರಿಗೆ ನಾನು ಮೊದಲು ಕೃತಜ್ಞತೆಯನ್ನು ಹೇಳ್ತೀನಿ. ಯಾಕಂದರೆ ಈ ತಾಲೂಕಲ್ಲಿ ನಾನು ಅಧ್ಯಕ್ಷ ಆದಮೇಲೆ ಮೊದಲು ಖುಷಿಪಟ್ಟಂಥ ಏಕೈಕ ಒಬ್ಬ ಹಿರಿಯರು ಅವರು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದಾದಮೇಲೆ ನಮ್ಮ ಕೋಡಹಳ್ಳಿ ಸೊಣ್ಣಪ್ಪಾಜಿ ಅವರಿಗೆ, ಇವತ್ತು ದಿವಂಗತ ಸೊಣ್ಣಪ್ಪಾಜಿ ಅವ್ರಿಗೂ ನಾನು ಧನ್ಯವಾದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಜಯಕುಮಾರಿ ಅಮ್ಮ ಅವ್ರಿಗೂ ನಾನು ಧನ್ಯವಾದನೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು. ಮತ್ತು ಅದಾದಮೇಲೆ ನಮಗೆ ಸಹಕಾರ ಕೊಟ್ಟಂಥ, ನಾನು ಅಧ್ಯಕ್ಷನಾಗಲು ಸಹಕಾರ ಕೊಟ್ಟಂಥ ನಮ್ಮ ಶರತ್ ಬಚ್ಚೇಗೌಡರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅದಾದಮೇಲೆ ನಮಗೆ ನಮ್ಮ ಸುರೇಶ್ ಅಣ್ಣವರು ನಮಗೆ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನೀವೇ ನಿಂತ್ಕೊಳ್ಳಿ, ನೀವೇ ಆಯ್ಕೆ ಆಗಬೇಕು ಅಂತ ಅಂದ್ಬಿಟ್ಟು ಸಹಕಾರ ಕೊಟ್ಟರು. ಅವ್ರಿಗೂ ನಾವು ಇವತ್ತು ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು. ಮತ್ತು ಪ್ರತಿಭಾ ಮೇಡಮ್ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮಗೆ ಬೋಧನಸಳ್ಳಿ ಪ್ರಕಾಶ್ ಅಣ್ಣವ್ರಿಗೂ ವಿಶೇಷವಾಗಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಸಹಕಾರ ನಮಗೆ ತುಂಬ ಇತ್ತು. ಹಾಗಾಗಿ ಅವ್ರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಒಂದು ಈ ಸಹಕಾರ ಕೊಟ್ಟು ನಮಗೆ ಅಧ್ಯಕ್ಷರನ್ನ ಸ್ಥಾನನ ಉಳಿಸ್ಕೊಂಡ್ರು. ಮತ್ತು ಇದರಲ್ಲಿ ವಿಶೇಷ ಏನಂತಂದರೆ ನಮಗೆ ಸಮಿತಿನಳ್ಳಿ ಸೊಣ್ಣಣ್ಣವ್ರಿಗೆ ನಾನು ಧನ್ಯವಾದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಒಂದು ಕಾಳಜಿ, ಅವರ ಕಾರ್ಯವೈಖರಿ ಇರ್ಬೋದು, ಅವರೊಂದು ತಾಳ್ಮೆ ಇರ್ಬೋದು, ಅವರಿಂದ ನಾವು ತುಂಬ ಕಲ್ತಿದ್ದೀವಿ ಅಂತಂದ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು. ಯಾಕಂದರೆ ಪ್ರತಿಯೊಂದು ವಿಚಾರಕ್ಕೂ ಅವ್ರು ನಮಗೆ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್ ಆಯ್ತು ನಮಗೆ. ಮತ್ತು ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದೆನೂ ನಮಗೆ ಅವ್ರ ಮಾರ್ಗದರ್ಶನ ಬೇಕಾಗುತ್ತೆ, ಮುಂದೆನೂ ಅವ್ರ ಸಹಕಾರ ನಮ್ಗೆ ಬೇಕಾಗುತ್ತೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೀತೀವಿ ಅಂತ ಅಂದ್ಬಿಟ್ಟು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಮತ್ತು ಇನ್ನೊಂದು ವಿಶೇಷವಾಗಿ ನಮ್ಮ ಈ ಪಂಚಾಯತಿ ಅಧಿಕಾರಿ ಅಂತ PDOನೂ ಅಷ್ಟೇ ಪ್ರತಿಯೊಂದು ವಿಚಾರಕ್ಕೂ ನಮಗೆ ಸಪೋರ್ಟ್ ಮಾಡಿ ನಮಗೆಲ್ಲ ಸದಸ್ಯರಿಗೂ ಒಂದೇ ರೀತಿಯಲ್ಲಿ ಅವರು ನಡ್ಸ್ಕೊಂಡು ಬಂದರು. ಹಾಗಾಗಿ ನಮ್ಮ ಪಂಚಾಯತಿ ಅಧಿಕಾರಿಗಳಿಗೂ ನಾನು ವಿಶೇಷವಾಗಿ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಪ್ರತಿಯೊಬ್ಬರಿಗೂ, ನಮ್ಮ ಸೆಕ್ರೆಟರಿ ಇರ್ಬೋದು, SDA ಇರ್ಬೋದು, ಕಂಪ್ಯೂಟರ್ ಆಪ್ರೇಟರ್ಸ್ ಇರ್ಬೋದು, ಮತ್ತು ಬಿಲ್ ಕಲೆಕ್ಟರ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು. ಸರ್, ಸಾಕಷ್ಟು ಸದಸ್ಯರು ಇಲ್ಲಿ ಬಂದಿದ್ದಾರೆ, ಸಾಕಷ್ಟು ಅಧ್ಯಕ್ಷರು ಬಂದು ಕೆಲಸ ಮಾಡಿದ್ದಾರೆ. ಆದರೆ ತಾವು ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿ ಏನು ಜನರ ಮನದಲ್ಲಿ ಉಳ್ಕೊಳ್ಳುವಂಥ ಕೆಲಸಗಳು, ಶಾಶ್ವತವಾದ ಕೆಲಸಗಳು ಏನು ಮಾಡಿದ್ದೀವಿ ಇವತ್ತು ವಿಶೇಷವಾಗಿ ಇವತ್ತು ಬೀಳ್ಕೊಡುಗೆ ಸಮಾರಂಭನ ಏನು ಮಾಡ್ಕೊಂಡಿದ್ದೀವಿ. ಹಂಗಾಗಿ ನಾವು ಕೆಲಸ ಮಾಡೋದನ್ನ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಇವತ್ತು ತಾವು ಪತ್ರಕರ್ತರಾಗಿ ನೀವು ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿಲ್ಲ ಅಂದರೆ ಅದು ನಮಗೆ ಮುಜುಗರಕ್ಕೆ ಸಿಕ್ಕಾಕೊಳ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ವಿಶೇಷವಾಗಿ ನಾವು ಜನಮನದಲ್ಲಿ ಅವರಿಗೆ ಮನಸ್ಸಲ್ಲಿ ಉಳಿಯೋಂಥ ಕೆಲಸಗಳು ಸುಮಾರು ಮಾಡಿದ್ದೀವಿ. ಎಲ್ಲರೂ ಮಾಡ್ದಂಗೆ ನಾನು ಕಸ ತೆಗೆಸ್ದೆ, ನೀರು ಬಿಟ್ಟೆ, ನಾನು ಡ್ರೈನ್ ಮಾಡಿಸಿ, ನನಗೆ ಅದು ಅವಶ್ಯಕತೆ ಇಲ್ಲ. ಅದು ಮೂಲಭೂತ ಸೌಲಭ್ಯ ಎಲ್ಲರೂ ಮಾಡಲೇಬೇಕು. ಅದನ್ನು ಬಿಟ್ಟು ನಾವು ಸ್ಮಶಾನಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ, ಸ್ಮಶಾನಗಳನ್ನ ಕಾಂಪೌಂಡ್ ಹಾಕ್ಸಿದ್ದೀವಿ, ಮತ್ತು ಗುಂಟಪಂಡ ಡೆವಲಪ್ ಮಾಡಿ ಕಾಂಪೌಂಡ್ ಹಾಕ್ಸಿ ಅದಕ್ಕೆ ಒಂದು ಗ್ರೌಂಡ್ ಥರ ಮಾಡಿ, ಒಂದು ಕ್ರಿಕೆಟ್ ಗ್ರೌಂಡ್ ಥರ ಮಾಡಿದ್ದೀವಿ. ಮತ್ತು ಅದು ಎಲ್ಲದಕ್ಕಿಂತ ವಿಶೇಷವಾಗಿ ನಾವು ಕಸ ವಿಲೇವಾರಿ ಘಟಕನ ಸ್ಥಾಪನೆ ಮಾಡಿದ್ದೀವಿ. ಇವತ್ತು ಡಿಸ್ಟಿಕ್ ಲೆವೆಲಲ್ಲಿ ನಮ್ಮದು ಕಸ ವಿಲೇವಾರಿ ಘಟಕ ಇದೆ. ಇವತ್ತು ನಮಗೊಂದು ಮಾದರಿ, ಇವತ್ತು ನಮ್ಮ ಡಿಸ್ಟಿಕ್ಕಲ್ಲಿ ನಾಳೆಯಿಂದ ನಮಗೆ ಸಮಿತಿನಳ್ಳಿ ಪಂಚಾಯತಿನಲ್ಲಿ ಇದು ಘಟಕ ಮಾಡಿದ್ದಾರೆ ಅಂತ ನೋಡೋದಕ್ಕೆ, ವೀಕ್ಷಣೆಗಾಗಿ ಬರೋದಕ್ಕೆ ರೆಡಿ ಇದ್ದಾರೆ ಇವತ್ತೆಲ್ಲನೂ. ಆ ಥರ ಒಂದು ಮಾಡಿದ್ದೀವಿ. ಮತ್ತು CC ಕ್ಯಾಮ್ರಾಸ್ ಹಾಕಿದ್ದೀವಿ. CC ಕ್ಯಾಮ್ರಾಸ್ಗೆ ಒಂದು ಕಾಮನ್ನಾಗಿ ನಾವು CC ಕ್ಯಾಮ್ರಾಸ್ ಹಾಕಲಿಲ್ಲ ನೀವು ಅದನ್ನು ಒಂದು ಸರಿ ನೀವು ನೋಡಬೇಕು. ಯಾಕಂದರೆ 360 ಡಿಗ್ರಿ ಒಂದು ಇದರಲ್ಲಿ ನಾವು ಕ್ಯಾಮ್ರಾಸ್ನ ನಾವು ಅಳವಡಿಸಿದ್ದೀವಿ. ನಾವು ಎಲ್ಲೂ ಒಂದು ವೈರ್ಲೆಸ್ಸು ಮತ್ತು ಒಂದು ಸೋಲಾರ್ ಸಿಸ್ಟಮಲ್ಲಿ ನಾವು ಇದು ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ ನಾವು. ಹಂಗಾಗಿ ನಾವು ಇನ್ನೊಂದು ಈ ಸಂದರ್ಭದಲ್ಲಿ ಇಷ್ಟು ನಾವೆಲ್ಲ ಖರ್ಚು ಮಾಡಿ ನಾವು ಮಾಡಿದ್ದೀವಿ. ಇದು ವಿಶೇಷವಾಗಿ ನಾವು ಇಷ್ಟೆಲ್ಲ ಖರ್ಚು ಮಾಡಿರೋದು ಇಂಪಾರ್ಟೆಂಟ್ ಅಲ್ಲ. ಆ ಖರ್ಚು ಮಾಡೋದು ತಕ್ಕಂತೆಯೇ ಇವತ್ತು ನಾಗರಿಕರು ಇರ್ಬೋದು, ಇವತ್ತು ಮನೆಯಲ್ಲಿ ತಾಯಂದಿರು ಇರ್ಬೋದು, ಮತ್ತು ಹೊರಗಡೆ ಹೋಗೋಂಥ ಒಂದು ಕೆಲಸಕ್ಕೆ ಹೋಗೋಂಥವರು ಹೊರಗಡೆ ಹೋಗೋಂಥವ್ರು ಇರ್ಬೋದು. ಯಾಕಂದರೆ ಹೊರಗಡೆ ಹೋಗೋಂಥವ್ರು ಕಸ ಎತ್ಕೊಂಡು ಸೀದಾ ಇಷ್ಟು ಎಲ್ಲಂದರಲ್ಲಿ ರೋಡ್ಗಳಲ್ಲಿ ಬಿಸಾಕ್ತಾರೆ. ದಯವಿಟ್ಟು ತಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ಮನೆ ಹತ್ರ ಪ್ರತಿಯೊಂದು ಮನೆ ಹತ್ರನೂ ಗಾಡಿ ಬರುತ್ತೆ. ಮನೆ ಹತ್ರ ಗಾಡಿ ಬಂದಾಗ ತಾವು ದಯವಿಟ್ಟು ಇದಕ್ಕೆ ಕಸನ ನೀವು ಗಾಡಿಗೆ ಕೊಡಬೇಕಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು.
ಯಾಕಂತಂದರೆ ನಾವು ಗಾಡಿ ಕೊಟ್ಟಿಲ್ಲ ಅಂತಂದರೆ ನಾವು ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ನಮಗೆ ಸಿಕ್ಕಾಪಟ್ಟೆ ಇದು ಪೊಲ್ಯೂಷನ್ ಇದಾಗುತ್ತೆ, ಗಲೀಜು ಇದಾಗುತ್ತೆ, ಸೊಳ್ಳೆ ಜಾಸ್ತಿ ಆಗುತ್ತೆ, ನಮ್ಗೆ ಮಲೇರಿಯಾ ಕಾಯಿಲೆಗಳು ಬರ್ತವೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂತಂದರೆ ನಾವು ದಯವಿಟ್ಟು ನಮಗೆ ಸಹಕಾರ ಕೊಡಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ವಿಶೇಷವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಾವು ಪೊಲೀಸ್ ಸಿಬ್ಬಂದಿಯಿಂದನೇ ನಾವು ಇವತ್ತು ಕಸ ವಿಲೇವಾರಿ ನಾವು ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಆಯಿತು. CC ಕ್ಯಾಮ್ರಾಸ್ ಇರ್ಬೋದು, ಮತ್ತು ಕಸ ರೋಡ್ ಸೈಡಲ್ಲಿ ಬಿಸಾಕೋದಕ್ಕೆ ಇರ್ಬೋದು, ಅವ್ರ ಸಹಕಾರ ತುಂಬ ಇದೆ ಇದರಲ್ಲಿ. ಹಂಗಾಗಿ ಅವ್ರಿಗೆ ವಿಶೇಷವಾಗಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ನೀವು ಒಂದು ಮಾಧ್ಯಮ ಮಿತ್ರರು ಇದುವರೆಗೂ ನಮಗೆ ಸಹಕಾರ ಕೊಟ್ಕೊಂಡು ಬಂದಿದ್ದೀರ, ವಿಶೇಷವಾಗಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಪ್ಪಂದರೆ ನೀವು ತಪ್ಪು ಅಂತ ಹೇಳ್ತೀರಾ, ಸಿರಿ ಅಂದರೆ ಸಿರಿ ಅಂತ ಹೇಳ್ಬಿಟ್ಟು ನಮಗೆ ಮಾಧ್ಯಮದಲ್ಲಿ ನೀವು ನಮಗೆಲ್ಲ ಎಲ್ಲ ಕಡೆ ತೋರಿಸೋದ್ರಿಂದ ನಿಮ್ಮ ಒಂದು ಸಹಕಾರ ತುಂಬ ಅಗತ್ಯ ಇರ್ತೈತೆ. ಹಂಗಾಗಿ ನಿಮಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಸರ್ ಇನ್ನೂ 2 ವರ್ಷ ತೃಪ್ತಿ ತಂದಿದೆ. ಮತ್ತು ಯಾವ ಕೆಲಸಗಳು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದೆ ಸರ್. ಇನ್ನೂ 2 ವರ್ಷ ಕೊಟ್ಟಿದ್ರೆ ಇಂಥವೆಲ್ಲ ಮಾಡ್ಬೋದಾಗಿತ್ತಲ್ಲ ಅಂತ ಏನಾದರೂ ಇದೆಯಾ? ಮತ್ತು ನಿಮಗೆ ತೃಪ್ತಿ ತಂದಿದೆಯಾ ಈ ಕೆಲಸ? ಖಂಡಿತವಾಗಲೂ 2.5 ವರ್ಷದಲ್ಲಂತೂ ನಮಗೆ ಮ್ಯಾಕ್ಸಿಮಮ್ 99% ಕೆಲಸ ಮಾಡಿದ್ದೀವಿ ಅಂತ ಹೇಳ್ತೀವಿ. ಬಟ್ ನಾವು 100% ಕೆಲಸ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಇನ್ನೂ ಸುಮಾರು ಕೆಲಸ UGD ಅಂಥದ್ದು ಸುಮಾರು ಕೆಲಸ ಇದ್ದಾವೆ, ಇನ್ನೂ ಮಾಡೋಂಥ ಕೆಲಸ ಸುಮಾರಿದೆ. ನಾನು ಮುಂದಿನ ದಿನಗಳಲ್ಲಿ ಯಾರು ಆಯ್ಕೆಯಾಗಿ ಬರ್ತಾರೆ ಅವ್ರಿಗೆ ವಿಶೇಷವಾಗಿ ನಾನು ಏನಪ್ಪ ಹೇಳೋದು ಅಂತಂದರೆ, ದಯವಿಟ್ಟು ನಮ್ಮ ಸ್ವಾರ್ಥಕ್ಕಾಗಿ ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಒಂದು ಪಂಚಾಯತಿನಲ್ಲಿ ಒಬ್ಬ ಮೆಂಬರ್ ಆಗಬೇಕಂದ್ರೆ ನಾವು ಸ್ವಾರ್ಥಕ್ಕಾಗಿ ನಮ್ಮ ಬದುಕಾಗಿ ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ಬರು ಬದುಕು ಕಟ್ಕೊಡೋದಕ್ಕಾಗಿ ಒಂದು ಬಡವರು ಏಳಿಗೆಗಾಗಿ ಪಂಚಾಯತಿಗೆ ಬನ್ನಿ, ನಮ್ಮ ಪಂಚಾಯತಿನ ಡೆವಲಪ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಮತ್ತು ಇನ್ನೂ ಸುಮಾರು ಕೆಲಸ ಇದ್ದಾವೆ, ಮುಂದೆ ಬರೋಂಥವ್ರು ಸುಮಾರು ಕೆಲಸ. ಬಟ್ ಮ್ಯಾಕ್ಸಿಮಮ್ ಕೆಲಸ ಮಾಡಿದ್ದೀವಿ ನಾವು, ಖಂಡಿತವಾಗಲೂ ಮಾಡಿದ್ದೀವಿ. ಇವತ್ತು ನಾವು ಜನಮನೆಗಳಲ್ಲಿ ಮುಟ್ಟುವಂಥ ಕೆಲಸ ಅಂದರೆ ಇವತ್ತು ನಡವತ್ತಿನಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಒಂದು ಓಪನ್ ಮಾಡಿದ್ದೀವಿ ಇವತ್ತು. ಮತ್ತು ಹಂಗಾಗಿ ಮತ್ತು ಇದು ಒಂದು ಏನು ಇದರಲ್ಲಿ ಸ್ಮಶಾನ ಇರ್ಬೋದು, ಮತ್ತು ಒಂದು ಕಾಂಪೌಂಡ್ ಇರ್ಬೋದು, ಅದು ಸುಮಾರು ಕೆಲಸಗಳನ್ನ ಮಾಡಿಸಿದ್ದೀವಿ. ಕೆರೆ ಅಭಿವೃದ್ಧಿ ಇರ್ಬೋದು. ಮತ್ತು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಮತ್ತು ಇನ್ನೊಂದು ವಿಶೇಷವಾಗಿ ಏನಂತಪ್ಪ ಅಂತಂದರೆ, ನಮಗೆ ನಾವು ಏನು BBMP ಲಿಮಿಟಲ್ಲಿ ಆಗೋಂಥ ಕೆಲಸ ಇವತ್ತು ನಮ್ಮ ಪಂಚಾಯತಿಲ್ಲ ಮಾಡಿದ್ದೀವಿ. ಈ ಸ್ಲಮ್ ಬೋರ್ಡ್ಗಳೆಲ್ಲ BBMP ಲಿಮಿಟ್ಗೆ ಬರೋದು. ಇವತ್ತು ಈ ಹೊಸಕೋಟೆ ತಾಲೂಕಲ್ಲಿ ಫಸ್ಟು ನಮ್ಮ ಸಮೇತನಹಳ್ಳಿ ಪಂಚಾಯತಿಗೆ ಇವತ್ತು ನಡವತ್ತಿ ಇರ್ಬೋದು, ಸಮೇತನಹಳ್ಳಿ ಇರ್ಬೋದು, ಇವತ್ತು ಸ್ಲಮ್ ಬೋರ್ಡ್ ಇದು ನಡವತ್ತಿನಲ್ಲಿ 100 ಮನೆಗಳು ಇವತ್ತು ಸ್ಟಾರ್ಟ್ ಆಗಿದೆ. ಇವತ್ತು ಸ್ಟಾರ್ಟ್ ಆಗಿದ್ರೆ 1 ಫ್ಲೋರ್ ಸ್ಟಾರ್ಟ್ ಆಗಿದೆ, ಮತ್ತು 2ನೇ ಫ್ಲೋರ್ಗೆ ಇವತ್ತೆಲ್ಲ ಕೆಲಸ ಸ್ಟಾರ್ಟ್ ಆಗಿದೆ. ಇನ್ನು ಒಂದು 15-20 ದಿನದೊಳಗಡೆ ಸಮೇತನಹಳ್ಳಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಇವತ್ತು ನಮಗೆ ಶಾಸಕರ ಒಂದು ಕಾಳಜಿ ಇದರಲ್ಲಿ ತುಂಬ ಇದೆ ಇದರಲ್ಲಿ. ಮತ್ತು ನಮ್ಮ ಸಮೇತನಹಳ್ಳಿ ಸೊಣ್ಣಣ್ಣವರ ಒಂದು ವಿಶೇಷವಾಗಿ ಇದರಲ್ಲಿ ಆಸಕ್ತಿ ವಹಿಸ್ಕೊಂಡು ಇದನ್ನು ಮಾಡಲೇಬೇಕಂತ ಅಂದ್ಬಿಟ್ಟು ಅವ್ರು ಮಾಡಿಕೊಟ್ಟಿದ್ದಾರೆ ನಮಗೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಂಚಾಯತಿ ನಾಗರಿಕರಿಗೂ, ಸದಸ್ಯರಿಗೂ, ಮತ್ತು ಪ್ರತಿಯೊಬ್ಬ ನಮಗೆ ಸಹಕಾರ ಕೊಟ್ಟಂಥ ಎಲ್ರಿಗೂ, ಮತ್ತು ಸಿಬ್ಬಂದಿ ವರ್ಗಕ್ಕೂ, ಪೊಲೀಸ್ ಅಧಿಕಾರಿಗಳಿಗೂ, ಮಾಧ್ಯಮ ಮಿತ್ರರಿಗೂ ನಾನು ವಿಶೇಷವಾಗಿ ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.